ಬರ್ತದೋ ಯಾರಿಗೆ ಬರ್ತದೋ ಒಂದು ಗೊತ್ತಾಗಲ್ಲ. ಅಲ್ಲೆಲ್ಲ ಅದಕ್ಕೆ ನಮಗೆ ಏನಿದೆಯೋ ಏನು ಅಡಿಗೆ ಮಾಡಿದೆಯೋ ಏನು ಕೆಲಸ ಮಾಡಿದೆಯೋ ಯಾವ ರೀತಿ ಇದೆಯೋ ಆ ಕಷ್ಟಗಳು ಅಲ್ಲೆಲ್ಲ ಬರ್ತಾವೆ. ಸೈತಾನನ ಹಾಗೆ ಇರ್ತಾನೆ. ಅಲ್ಲೆಲ್ಲ ನಾವು ಒಳ್ಳೆ ನಾವು ಚೆನ್ನಾಗಿದೆ ನಾವು ಒಳ್ಳೆ ಡ್ರೆಸ್ ಹಾಕೊಂಡು ಕಾಲು ನಡ್ಕೊಂಡು ಯಾವ ದೇವರ ಸುತ್ತಿಸಿದೆ ಆ ವೈರಿಗೆ ಆ ಶತ್ರುವಿಗೆ ಆಗೋದಿಲ್ಲ. ಅಲ್ಲೆಲ್ಲ ಅದಕ್ಕೆ ನಮ್ಮ ಭಾಷೆಯಲ್ಲಿ ಅವನಿಗೆ ಬೊಗಡಂತಿ ಬೊಗಡ. ಅಲ್ಲೆಲ್ಲ ಬೊಗಡ ಯಾಕೆ ಬೊಗಡಂತಿ ಗೊತ್ತಾ? ಬೊಗಡಂತಿ ಅಂತ ಹಲ್ಲಿದವರು ಯಾಕೆ ಬೊಗಡ ಅಂತ ಕರೀತಾರೆ? ಎಷ್ಟನೇ ಬೊಗಡದಲ್ಲಿ ಇರುವಾಗ ಯೇಸು ಸ್ವಾಮಿ ಎಲ್ಲಿ ಕೂತ್ಕೊಂಡು ನೋಡಿ ತಲೆಯನ್ನ ಜಜ್ಬಿಟ್ಟು ಆಗ ತಲೆಯನ್ನ ಜಜ್ಜಿದ್ರೆ ಹಲ್ಲಿದ್ದವ ಒಂದು ಹಲ್ಲಿರೋದಿಲ್ಲ. ಆಮೇಲೆ ಎಲ್ಲ ಹಲ್ಲು ಹೋಗ್ಬೇಕು. ಅದಕ್ಕೆ ಬೊಗಡವನು ದೇವರಿಗೆ ಸ್ತೋತ್ರ. ಅದಕ್ಕೆ ಪೇತ್ರನ ಬಗ್ಗೆ ಹೇಳುವಾಗ ಆತನು ಸಿಂಹದ ಪಾದೆಯಲ್ಲಿ ಯಾರು ನುಂಗಲಿಂಬುದಾಗಿ ಸಿಂಹ ಯಾವ್ದಾದ್ರು ನುಂಗದ ಅಲ್ಲೆಲ್ಲ ಈಗ ಸ್ವಲ್ಪ ಕಡೆ ಹಾಗೆ ನುಂಗ್ಬಿಟ್ಟದು ನುಂಗದು ಯಾವುದು ಅಲ್ಲೆಲ್ಲ ಹಾವು ನುಂಗಲೆ ಅವನು ಹೇಗೆ ಶೈಲ ಹೇಳ್ತಾನೆ ಆಗ ಸಿಂಹದ ಪಾದೆಯಲ್ಲಿ ಗರ್ಜಿಸುತ್ತ ಸಂಪಾದ ಸಿಂಹದು ಅಲ್ಲೆಲ್ಲ ಅವನು ಸಿಂಹ ಅಲ್ಲ ಸಿಂಹ ತರ ಅಲ್ಲೆಲ್ಲ ಅವನು ಸಿಂಹ ತರ. ಇಲ್ಲಿ ಯಾರೋ ಒಂದು ಕಥೆ ಹೇಳ್ತಾರೆ ಈ ದೂರ ನೋಡಿದ್ರೆ ಜೂಕಾರಿಗೆ ಹೋದಂತೆ ಜೂಕಾರಿಗೆ ಹೋದಾಗ ನೋಡ್ಕೊಂಡು ಬರ್ತಾರೆ ಆ ಸಿಂಹದ ಗವಿಯಲ್ಲಿ ಸಿಂಹ ಕೂಗ್ತಾರೆ ಎಷ್ಟು ಸಿಂಹಪ್ಪ ಅಂತ ಎಲ್ಲ ನೋಡ್ತಾರೆ ಫೋಟೋ ತೆಗಿತಾರೆ ಸೆಲ್ಫಿ ತೆಗಿತಾರೆ ಏನೇನೋ ಮಾಡ್ತಾರೆ. ಅವ್ರಿಗೆ ಹೋಗುವಾಗ ಒಬ್ಬರಿಗೆ ಕಾಜಾ ಬಿಟ್ಟು ಆ ಗವಿಯಲ್ಲಿ ಬಿಟ್ಬಿಟ್ಟು ಅಲ್ಲೆಲ್ಲ ಅವರಿಗೆ ಒಂದೇ ಅಯ್ಯೋ ಸಿಂಹದ ಗವಿಯಲ್ಲಿ ಬಿಟ್ಬಿಟ್ಟೆ ಅಲ್ಲೆಲ್ಲ ಅವ್ರು ಗಟ್ಟಿಸ್ತಾರೆ ಅಂತ ಗಟ್ಟಿಸ್ತಾರೆ ಅಲ್ಲೆಲ್ಲ ಅವ್ರು ಬಂದಿದೆ ಬರುವಾಗ ಕೊಲ್ಗಡ ಸಿಂಹ ಕಾಳಿರಾಜ ಕೊಲ್ಗಡ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ ನಾನು ಸಿಂಹ ಅಲ್ಲಪ್ಪ ಸಿಂಹ ತರ ಅಲ್ಲೆಲ್ಲ ನನಗೂ ಸಿಂಹ ನೋಡ ಬರುವಾಗ ನನಗೆ ಸಿಂಹದಿಂದ ರಕ್ಷೆ ಸಿಗಲಿ ಅಂತ ಯಾವುದೇ ದಸ ಹಾಕೊಂಡಿದ್ದೀನಿ ನಾನು ಸಿಂಹ ಅಂತ ಹೇಳ್ತಾರೆ. ಅಲ್ಲೆಲ್ಲ ಈ ಸೈತಾನ ಸಿಂಹದ ಪಾದೆಯಲ್ಲಿ ಯಾರು ಬೇರೆ ಲೋಕದವರು ಆಲ್ರೆಡಿ ಇದ್ದಾರೆ. ಆದರೆ ಕ್ರೈಸ್ತರು ದೇವರಲ್ಲಿ ಭಯಭಕ್ತಿಯಾಗಿ ಜೀವಿಸುವ ದೇವರಲ್ಲಿ ವಾಕ್ಯದಲ್ಲಿ ಪರಿಶುದ್ಧತೆಯಲ್ಲಿ ನೀತಿಯಲ್ಲಿ ಸತ್ಯದಲ್ಲಿ ಬೆಳೆಯೋಣ ಅವ್ರಿಗೆ ಹೇಗಾದ್ರೂ ಮಾಡಿ ಕೆಡಿಸಲಿಕ್ಕಾಗಿ ಚೇತನರಿಗೆ ಅಲ್ಲಿ ಯಾರು ಯಾರ ಮನೆಗೆ ಹೋಗಿ ಅಲ್ಲಿ ಯಾರು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ ಯಾರು ದೇವರ ಕೊಡ್ತಾರೆ ಅವರ ತಾನೇ ಹೋಗ್ತಾರೆ ಸೈತಾನ. ಆಮೇಲೆ ಅಲ್ಲಿಯ ಸೊ ಇವನು ನೋಡಿ ಭಯಪಡಲಾರು ಲೋಕದಲ್ಲಿ ಇವನಿಗಿದ್ದರು ನಮ್ಮಲ್ಲಿ ಮಾತ್ರ ಹೆಚ್ಚಿನವನು ಈ ಕಷ್ಟದ ಮಧ್ಯದಲ್ಲಿ ಕೂಡ ಶತ್ರುಗಳ ಮಧ್ಯದಲ್ಲಿ ಕೂಡ ದಾವಿದನು ಯಾರು ನೋಡ್ತಾರೆ ದೇವರು ನೋಡ್ತಾರೆ ಕರೆದಾತ ನೋಡ್ತಾರೆ ಆಮೇಲೆ ಅಭಿಷೇಕಿಸಿದವನು ನೋಡ್ತಾರೆ ಅದನ್ನು ಆಸನಾಗಿ ಮಾಡಿದಾತ ನೋಡ್ತಾರೆ. ದೇವರೇ ಈ ಸಮಸ್ಯೆಗಳ ಮಧ್ಯದಲ್ಲಿ ನಿನ್ನನ್ನು ಕೂಟಾರೆ ನಿನ್ನನ್ನು ಮರೆತಾರೆ ನಿನ್ನ ಸಮ್ಮುಖದಲ್ಲಿ ಸುಖಿಸಿದರೆ ತಪ್ಪಿಸು ರಕ್ಷಿಸು ಕಾಪಾಡುವುದಾಗಿ ಅದನ್ನು ಮರೆತಾರೆ. ತಕ್ಷಣ ದೇವರು ಅದರ ಮನೆಗೆ ಇರಬೇಕು. ಅಲ್ಲೆಲ್ಲ ಅವನು ಹಾಕಿದ ಒಳಿತನ್ನು ತೆಗೆದು ಅವನು ಹಾಕಿದ ಅವನು ಸೃಷ್ಟಿಸಿದ ಕಡಿಯನ್ನು ತೆಗೆದು ಅವನು ಪಟ್ಟದ ಶೋಧನೆಯನ್ನು ತೆಗೆದು ಅದನ್ನು ಏನ್ ಮಾಡ್ತಾರೆ ಹರ್ಷದಿಂದ ಕುಡಿದಾಡುವಂತೆ ದೇವರು ಮಾಡಿದ್ದಾರೆ. ಆಮೇಲೆ ಅಲ್ಲೆಲ್ಲ ಯೋಗನ ಜೀವಿತ ನೋಡಿ ಒಂದೇ ದಿನದಲ್ಲಿ ಎಲ್ಲವನ್ನು ಕಳೆದುಕೊಂಡಿದ್ರು. ಆದರೂ ಆತನು ದೇವರನ್ನು ಸ್ತುತಿಸುವುದು ದೇವರ ಬಳಿ ಪ್ರಾರ್ಥನೆ ಮಾಡುವುದು ದೇವರನ್ನು ಹುಡುಕುವುದು ನೀತಿಯನ್ನು ಬಿಟ್ಟುಬಿಡುವುದು ಅವನು ಮಾಡಿದ ಬೇರೆ. ಆದರೂ ದೇವರ ಸಂಘದಲ್ಲಿ ಪ್ರಾರ್ಥನೆ ಮಾಡ್ತಿದ್ರು ಕೂಗಾಡಿದ್ರು ಮೊರೆಯಿದ್ದಾರು ದೇವರ ಸ್ತುತಿಸಿದ್ರು ಎಂತೆ ಪರಿಸ್ಥಿತಿಯಲ್ಲಿ ಈ ಪರಿಸ್ಥಿತಿಯ ಬದಲಾಯಿಸುವನು ನನ್ನ ದೇವರಿಗಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಿದ್ದಾರೆ. ಅಲ್ಲೆಲ್ಲ ಒಂದು ದಿನ ಬಂತು ಒಂದು ನಿರ್ದಿಷ್ಟವಾದ ದಿನ ಬಂತು ಯಾವ ಸೈತಾನನು ಶತ್ರು ಅದನ್ನು ಆ ಪರಿಸ್ಥಿತಿಯಲ್ಲಿ ಇದ್ದನು ಅದೇ ದಿನ ಆ ಸಮಯದಲ್ಲಿ ದೇವರು ಅದನ್ನು ಎದ್ದು ಆಮೇಲೆ ಅಲ್ಲಿಯ ಹಾಕಿದ ಒಳಿತನ್ನು ತೆಗೆದುಬಿಟ್ಟು ಸಂತೋಷದಿಂದ ಕುಡಿದಾಡುವಂತೆ ದೇವರು ಮಾಡಿದ್ದಾರೆ. ಇವತ್ತು ನಾವು ಯಾವುದೋ ಒಂದು ಕಷ್ಟದ ಒಳಿತನ್ನು ಹಾಕಿ ಕೂತ್ಕೊಂಡಿದ್ದಾರೆ. ಆಮೇಲೆ ಸಮಸ್ಯೆ ಇದೆ ಶೋಧನೆಗಳಿದೆ ರೋಗ ಇದೆ ಬಲ ಇದೆ ಅದು ಶಾಶ್ವತ ಅಲ್ಲ. ಅದರ ಮಧ್ಯದಲ್ಲಿ ಇದರ ಪರಿಸ್ಥಿತಿಯಲ್ಲಿ ದೇವರನ್ನು ಹುಡುಕಬೇಕು ನಾವು. ಆಮೇಲೆ ನಾವು ಕುಗ್ಗಿ ಹೋಗಲು ದೇವರ ಮಾತಿಗೆ ಬರ್ಕೊಟ್ಟಿದೆ ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಿ ಹೋದರೆ ನೀನು ತಲವು ಇಕ್ಕಟ್ಟೆ ಆ ಕಷ್ಟದ ದಿನದಲ್ಲಿ ನೀನು ಬಳಿ ಹೋದರೆ ಕುಗ್ಗಿ ಹೋದರೆ ಮತ್ತೆ ನೀನು ಹೇಳಕ್ಕಾಗುವುದಿಲ್ಲ. ಅಲ್ಲೆಲ್ಲ ಬಿಡಿಸುವಾದನ್ನು ಹೋಗಬೇಕು. ಯಾವಾಗ ಹೇಳ್ತಿದ್ರೆ ಯೇಸು ಕ್ರಿಸ್ತನು ಪರಲೋಕವನ್ನು ಬಿಟ್ಟು ಆ ಸಿಂಹಾಸನವನ್ನು ಬಿಟ್ಟು ಮಹಾಬಲವನ್ನು ಬಿಟ್ಟು ಆತನು ಈ ಲೋಕದಲ್ಲಿ ಬಂದು ರಕ್ತ ಕೊಟ್ಟು ನಮ್ಮನ್ನು ರಕ್ಷಿಸಿದ್ದಾನೆ. ನಮಗೆ ಬಂದ ಕಷ್ಟಗಳು ಸಮಸ್ಯೆಗಳು ಸಾಲಗಳು ಭಾರಗಳು ಚಿಂತೆಗಳು ಹಾಗೆ ಇದ್ದಕ್ಕೆ ಬಿಟ್ಬಿಟ್ಟಾನ ಖಂಡಿತ ಇಲ್ಲ ಬೇರೆ ನಮ್ಮನ್ನು ಬಿಡಿಸುವುದನ್ನು ಬಿಡಿಸ್ತಾರೆ. ಇವತ್ತು ಯಾವುದೋ ಒಂದು ಗೋಳ ತೆಗೆದುಕೊಂಡು ನಮಗೆ ಗೋಳದಿಂದ ತಪ್ಪಿಸುವುದನ್ನು ನಮ್ಮ ದೇವರಾಗಿದ್ದಾನೆ. ನಾನು ಕಟ್ಟಿಕೊಂಡು ಗೋಳ ತೆಗೆದುಬಿಟ್ಟು ಹರ್ಷ ವಸ್ತ್ರಗಳಿಗೆ ದಾನ ಮಾಡಿದೆ ಸಂತೋಷ ವಸ್ತ್ರವನ್ನು ನಮಗೆ ಕೊಡುವಂತ ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ ಸ್ತೋತ್ರವಾದ ನಾವು ಕುಗ್ಗಿ ಹೋದಾಗ ನಾವು ಪ್ರಾರ್ಥನೆ ಬರಬೇಕು ಉಪವಾಸ ಬರಬೇಕು ಕಷ್ಟ ಬರ್ತಿದೆಯಾ ಸಮಸ್ಯೆ ಬರ್ತಿದೆಯಾ ಎಲ್ಲ ಭಾಗಗಳು ಮುಚ್ಚಲ್ಪಟ್ಟಿದೆಯಾ ಹಾಗಾದ್ರೆ ನಿನ್ನ ಕೋಣೆಗೆ ಹೋಗಿ ನಿನ್ನ